ಕಲಾಪದಲ್ಲಿ ಬರೀ ಗದ್ದಲ ಗಲಾಟೆಗಳು. ಇದೆಲ್ಲದರ ಪರಿಣಾಮ ಏನು ಅಂತಂದರೆ ಸಿ ಟಿ ರವಿಗೆ ಒಂದು ದಿನ ಅಮಾನತ್ತಾಗಿತ್ತು. ಅದು ಒಂದು. ಇನ್ನೊಂದು ಕಡೆಗೆ ಏನಪ್ಪ ಅಂದರೆ ಹಿಂದೆಲ್ಲ ನಾವು ಹೇಳ್ತಾ ಇದ್ವಿ, ಯಾರಾದರೂ ಕೆಲ ನಾಯಕರುಗಳು ಮಾತಾಡುವಂಥ ಸಂದರ್ಭದಲ್ಲಿ ಆ ಮಾತನ್ನು ಕೇಳಬೇಕು ಅಂತ ಅನ್ನಿಸ್ತಾ ಇತ್ತು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಶಿವಲಿಂಗೇಗೌಡರು ಈ ಹಳ್ಳಿ ಗಾಡಿಯಿಂದ ಬಂದಿರುವಂಥವ್ರು, ಈ ಒಕ್ಕಲ್ತನದಿಂದ ಬಂದಿರುವಂಥವ್ರು. ಅವರ ಮಾತಲ್ಲಿ ಒಂದು ಸೊಗಸಿತ್ತು, ಅವರ ಮಾತಲ್ಲಿ ಒಂದು ಸೊಗಡಿತ್ತು. ಆದರೆ ನಿನ್ನೆ ಶಿವಲಿಂಗೇಗೌಡ ಆಡಿದ ಮಾತುಗಳಿದ್ದಾವಲ್ಲ, ದೇವರೇ ಕಾಪಾಡಬೇಕು. ಏನೋ ಒಂದು ವ್ಯಾಪ್ತಿ ಮೀರಿ ಶಿವಲಿಂಗೇಗೌಡ ಮಾತಾಡ್ಬಿಟ್ರು. ನಿನ್ನೆ ಏನೇನು ದೊಡ್ಡ ಸಮರ ಆಯಿತು, ಮಾತಿನ ಸಮರ ನೋಡಿ. ಮಾತು ಹದ್ದು ಮೀರಿತ್ತು, ದಾಳಿ ವಾಗ್ದಾಳಿ ಎಲ್ಲೆ ಮೀರಿತ್ತು. ಜನನಾಯಕರು ಎನಿಸಿಕೊಂಡವರೇ ಛೀ ಥೂ ಅಂತೆಲ್ಲ ಬೈದಾಡಿಕೊಂಡ್ರು. ಸದನದೊಳಗೆ ಅಸಂವಿಧಾನಿಕ ಪದ, ಅವಾಚ್ಯ ಶಬ್ದಗಳೇ ಮೊಳಗಿದ್ವು. ನಿಮ್ ನಾಚಿಕೆ, ನಿಮಗೆ ಮಾನ ಮರ್ಯಾದೆ ಇದ್ರು ಸರಿ, ನಿಮ್ ಯೋಗ್ಯತೆ ಕೊಟ್ಟು ಬೆಂಕಿ ಹಾಕ. ನಿಮಗೆ ಮಾನ ಮರ್ಯಾದೆ ಐತೆ, ನಿಮ್ಗೆ ಅಯೋಗ್ಯರಿಗೆ ಮಾನ ಮರ್ಯಾದೆ ಸಿಗ್ಗು ಶಿವಾಸು ಏನೂ ಇಲ್ಲ ಈ ಬಿಜೆಪಿಯವರಿಗೆ. ನಿನ್ನಂತ 100 ನಾಯಿಗಳು ಬಂದ್ರು ನಾನು ಎದುರಲ್ಲ. ನಾಯಿಗಳಿಗೆ ಕಡೆ ನೀವು, ಆ ನಾಯಿಗಳಿಗಾರ ಬುದ್ಧಿ ಇರುತ್ತೆ, ಅಷ್ಟು ಇಲ್ಲ ನಿಮಗೆ. ನೀವು ಹುಟ್ಟು ಅಯೋಗ್ಯರು. ಹೀಗೆ ಬಾಯಿಗೆ ಬಂದಂತೆ ಶಿವಲಿಂಗೇಗೌಡ ಅವರು ಬೈತಾ ಇರೋದು ಬಿಜೆಪಿ ಜೆಡಿಎಸ್ ಸದಸ್ಯರಿಗೆ. ಯಾಕಂದ್ರೆ ವೇದವ್ಯಾಸ್ ಕಾಮತ್, ಶರಣು ಸಲಗರ ಇಬ್ರು ಕೂಡ HDDಗೆ ದೋಖಾ ಮಾಡಿದ ಶಿವಲಿಂಗೇಗೌಡಗೆ ಧಿಕ್ಕಾರ ಅಂತ ಘೋಷಣೆ ಕೂಗಿದ್ರು. ಇದಕ್ಕೆ ರೇಗಿದ ಶಿವಲಿಂಗೇಗೌಡ ಅವಾಚ್ಯವಾಗಿ ವೈಯಕ್ತಿಕವಾಗಿ ಹೆಂಡತಿ ಮಕ್ಕಳನ್ನು ಪ್ರಸ್ತಾಪಿಸಿದ್ರು. ಯಾರೋ 3 ಜನ, ಒಬ್ಬ RSS ಈ ಮಂಗಳೂರಿನನು, ಇವನು ನಾನಲ್ಲಿ ಮಾತಾಡಕ್ಕೆ ಎದ್ರು ಇರಲ್ತಾನೆ. ಇವನೊಬ್ಬ ಈ ತಹಸೀಲ್ದಾರ್ ಚಿಂಚೋಳಿಲಿ ಅವನ ಹೆಂಡತಿ ಬಿಟ್ಕೊಂಡು ದುಡ್ಡು ಹೊಡ್ಕೊಂಡು ಇಲ್ಲಿ ಬರ್ತಾನೆ. ಇವನು ಭ್ರಷ್ಟರಲ್ಲಿ ಭ್ರಷ್ಟ, ಇವನು ಭ್ರಷ್ಟರಲ್ಲಿ ಭ್ರಷ್ಟ, ಇವನು ಸರ್ಕಾರ, ಇವನು ಭ್ರಷ್ಟ. ಇನ್ನು ಪಕ್ಷಾಂತರಿ ಅಂತ ಕೂಗಿದ್ದಕ್ಕೂ ಆಕ್ರೋಶ ಭರಿತವಾಗಿ ಉತ್ತರಿಸಿದ್ರು. ಇಂಥ ಅಯೋಗ್ಯ ಕೆಲಸ ಮಾಡಿರ್ಲಿಲ್ಲ ಯಾರು, ಇಂಥ ಕೆಟ್ಟ ನಾನ್ ಪ್ರಜಾಪ್ರಭುತ್ವ, ನಾನು ಯಾವ ಪಕ್ಷ ನೀನವನ ಕೆಳಕ್ಕೆ. ಗಲಾಟೆ ನಡುವೆ ಶಿವಲಿಂಗೇಗೌಡ ಆಡಿದ ಮಾತು ಅಷ್ಟಾಗಿ ರಿಜಿಸ್ಟರ್ ಆಗಲಿಲ್ಲ. ಭೋಜನದ ವಿರಾಮದ ಬಳಿಕ ಸದನ ರಣರಂಗವಾಯಿತು. ಅವ್ರ ಮನೆಯವ್ರ ಬಗ್ಗೆ ನಾವ್ಯಾರು ಮಾತಾಡಿಲ್ಲ, ಯಾವ್ದು ಮಾತಾಡಿಲ್ಲ. ಪಾರ್ಟಿ ಬಿಟ್ಟು ಪಾರ್ಟಿಗೆ ಹೋಗಿದ್ದೀರಾ ಅಂತ ಹೇಳಿದಿರಿ, ದೇವೇಗೌಡರಿಗೆ ಮೋಸ ಮಾಡಿದ್ದೀರಾ ಅಂತ ಹೇಳಿದಿರಿ. ತಪ್ಪೇನದು? ದೇವೇಗೌಡರಿಗೆ ಬೆನ್ನು ಚೂರಿ ಹಾಕಿದ್ದಾರೆ. ಇದನ್ನ ಸಮರ್ಥಿಸಿಕೊಂಡ ಶಿವಲಿಂಗೇಗೌಡ, ನನ್ನನ್ನ ಕೊಬ್ಬರಿ ಕಳ್ಳ ಅಂದ್ರು, ಅದಕ್ಕೆ ಟ್ರಿಗರ್ ಆದೆ ಅಂದಿದ್ದಾರೆ. ಕಳ್ಳ ಆದ್ರೆ ವಿಧಾನಸಭೆಯೊಳಗೆ ಗದ್ದಲ ಮಾತ್ರ ನಿಲ್ಲಲಿಲ್ಲ. ತೆಗೆದು ಹಾಕಲಾದ ಅಸಂಸದೀಯ ಪದ ಶಿವಲಿಂಗೇಗೌಡರು ಹೇಳಿರೋದು ಯಾರು ನೀವೇ ಹೇಳ್ರಿ. ಎರಡೇ ಪದ 2019 ಕೇಳಿರೋದು ಅಪಾಪೋಲಿಗಳು MLAಗಳು ಸದನದ ನಡವಳಿಕೆ ಪದ್ಧತಿ ನೋಡಿ, ಮಾತಾಡ್ತಾ ಇರ್ತೀವಿ. ಪಾಕಿಸ್ತಾನ ನಾಲಗೆ ಎಂದು MLC CT ರವಿ ಹೇಳಿದ ಮಾತು ವಿಧಾನ ಪರಿಷತ್ನಲ್ಲೂ ದಳ್ಳುರಿ ಎಬ್ಸಿತ್ತು. ರಾತ್ರಿ 8 ಗಂಟೆ ಒಳಗೆ CT ರವಿಯನ್ನ ಸದನಕ್ಕೆ ಕರೆತರುವಂತೆ ಹೇಳಿದ್ದೆ. ಆದ್ರೆ CT ರವಿ ಸಭಾಪತಿ ಆದೇಶಕ್ಕೆ ಗೌರವ ನೀಡಿಲ್ಲ ಅನ್ನೋ ಕಾರಣಕ್ಕೆ ನಿನ್ನೆ 1 ದಿನದ ಮಟ್ಟಿಗೆ ಪರಿಷತ್ನಲ್ಲಿ ಅಮಾನತು ಮಾಡಿದ್ರು. ಹರೀಶ್, TV9 ಬೆಂಗಳೂರು.